ಈ ಬ್ಲೆಸ್ಸಿಂಗ್ ಯಾರೆಲ್ಲ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. ಯಾರೆಲ್ಲ ಮಕ್ಕಳಾಗಿದ್ದೀರೋ ದೇವರಿಗೆ, ನಿಮಗೆ ಈ ಹಕ್ಕಿದೆ, ನಿಮಗೆ ಈ ಬ್ಲೆಸ್ಸಿಂಗ್ ಇದೆ. ಇನ್ನು ಮಕ್ಕಳು ಅಲ್ಲದೆ ಇರತಕ್ಕಂಥ ಸುಮಾರು ಜನ ಭಿಕ್ಷುಕರ ಥರ ಇದ್ದವರಿದ್ದಾರೆ, ಅವರಿಗಿದಿಲ್ಲ. ಇದು ಮಕ್ಕಳಿಗೆ ದೇವರೇ ಕೊಡಿ, ದೇವರೇ ದೇವರೇ ಪ್ಲೀಸ್, ದೇವರೇ ಮಾಡಿ ದೇವರೇ ಅಂತ ಹೊರಗಡೆ ನಿಂತ್ಕೊಂಡು, ಗೇಟ್ ಹೊರಗಡೆ ನಿಂತ್ಕೊಂಡು ಹೀಗೆ ಬಾಗಿಲು ತಡ್ತಾ ಇರುವವರಿಗೆ ಅಲ್ಲ ಇದಿರೋದು. ಇದು ಯಾರಿಗೆ ಗೊತ್ತಾ? ಈಸಿಯಾಗಿ ಬಂದು ಗೇಟ್ ಓಪನ್ ಮಾಡಿ ಬಾಗಿಲು ತಳ್ಳಿ ಒಳಗಡೆ ಬಂದು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡುವ ಹಕ್ಕಿರುವ ಮಕ್ಕಳಿಗೆ. ಮಕ್ಕಳ ಆಹಾರ ಇದು, ನಾಯಿಗಳಿಗಲ್ಲ. ಅದನ್ನೇ ಆ ಸ್ತ್ರೀಗೆ ಯೇಸು ಹೇಳ್ತಾರೆ, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಕೊಡೋದು ಸರಿಯಲ್ಲ. Deliverance is for children, healing is for children, blessing is for children, eternal life is for children, forgiveness of sin is for children. ಪಾಪ ಕ್ಷಮೆ ಮಕ್ಕಳಿಗೆ ಇರೋದು, ಬಿಡುಗಡೆ ಮಕ್ಕಳಿಗೆ ಇರೋದು, ನಿತ್ಯ ಜೀವ ಮಕ್ಕಳಿಗೆ ಇರೋದು. ಮಕ್ಕಳ ಆಹಾರ ಇದು, ಮಕ್ಕಳು ತಿನ್ನಲಿ ಅಂತ. ಆದರೆ ಅವಳ ವಿಶ್ವಾಸ ಇನ್ನೂ ದೊಡ್ಡದು. ಮಕ್ಕಳು ಸ್ವಲ್ಪ ಯಾಕೋ ಅವ್ರಿಗೆ ಅರಿವಿಲ್ಲದೆ ಇರೋ ಮಕ್ಕಳು ಅನಿಸ್ತಾ ಇದೆ ಯೇಸುವೆ. ಆದ್ದರಿಂದ ಟೇಬಲ್ ಮೇಲಿಂದ ಕೆಳಗೆ ಬೀಳುವ ಚೂರು ಪಾರಿದೆಯಲ್ವಾ, ಅದನ್ನೇ ನಾನು ತಿನ್ಕೊಳ್ತೀನಿ. ನನ್ನ ನಾಯಿ ಅಲ್ವಾ, ನಾಯಿ ಕೆಳಗೆ ಬಿದ್ದಿರೋ ತಿನ್ನುತ್ತಲ್ವಾ, ಪರವಾಗಿಲ್ಲ. ನಿತ್ಯ ಜೀವ ಟೇಬಲ್ ಮೇಲೆ ಇದ್ರೇನು, ಟೇಬಲಿಂದ ಕೆಳಗೆ ಬಿದ್ರೇನು, ನಿತ್ಯ ಜೀವ ಅಲ್ವಾ, ನಾನು ತಿಂತೀನಿ ಕೊಡಿ ಅಂತ ಯೇಸು ಆಕೆಗೆ ಏನು ಹೇಳಿದ್ದು? ಮಗಳೇ, ನಿನ್ನ ವಿಶ್ವಾಸ ದೊಡ್ಡ ವಿಶ್ವಾಸ, ಅದರಿಂದ ತಿನ್ಕೊಂಡು ಹೋಗು. ಡೆಲಿವರೆನ್ಸ್ ಈಸ್ ಫಾರ್ ಯು, ನಿನಗೆ ಬಿಡುಗಡೆ. ಅವಳು ಹೋದ್ರೊಳಗಡೆ ಮನೆ ಒಳಗಡೆ ಬಿಡುಗಡೆ ಆಯಿತು. ನೀವು 1001 ಧ್ಯಾನಕ್ಕೆ ಹೋದ್ರೂ ಬಿಡುಗಡೆ ಸಿಗಲ್ಲ. ಯಾಕೆ ಅಂದರೆ ನೀವು ಬಿಡುಗಡೆಗಾಗಿ ಮಾತ್ರ ಹೋಗ್ತಾ ಇದ್ದೀರಿ, ವಿಶ್ವಾಸ ಇಲ್ಲ. ಅವಳು ಈ ಬಿಡುಗಡೆಗಾಗಿ ಹೋಗಿಲ್ಲ, ವಿಶ್ವಾಸ ಇಟ್ಲು, ಯೇಸುವಿನಲ್ಲಿ ವಿಶ್ವಾಸ ಇಟ್ಲು.